ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಗೋಲ್ಡ್. ಈ ಗೋಲ್ಡ್ ಅಂದ್ರೇನೆ ಇದೀಗ ಅದರ ಬಗ್ಗೆ ಮಾತಾಡೋದೇ ಬೇಡಪ್ಪ ಅಂತ ಅನಿಸ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಈ ಬಂಗಾರದ ಬೆಲೆ ಏರಿಕೆ ಆಗ್ತಾನೇ ಇದೆ. ಅದರಲ್ಲೂ ಭಾರತೀಯರಿಗೆ ಬಂಗಾರ ಅಂದರೆ ಕೇವಲ ಆಭರಣ ಅಷ್ಟೇ ಅಲ್ಲ, ಇದು ಒಂದು ಪರಂಪರೆ. ನಮ್ಮ ಭಾರತದಲ್ಲಿ ಬಹುಶಃ ಚಿನ್ನ ಇಲ್ಲದೆ ಇರೋ ಮನೆಯೇ ಇಲ್ಲ ಅಂತ ಅನಿಸುತ್ತೆ. ಎಂಥ ಕಡು ಬಡವರಾದರೂ ಕೂಡ 1 ಗ್ರಾಮ್ ಆದರೂ ಚಿನ್ನ ಇದ್ದೇ ಇರುತ್ತೆ. ಆದರೆ ಈಗಿನ ಗೋಲ್ಡ್ ರೇಟ್ ನೋಡ್ತಿದ್ರೆ ಚಿನ್ನವನ್ನು ಖರೀದಿಸೋದಿರಲಿ, ಅದರ ಬಗ್ಗೆ ಯೋಚನೆಯೂ ಮಾಡೋದು ಬೇಡ ಅನ್ನೋ ಹಾಗಾಗಿದೆ. 2025ರ ಅಂತ್ಯದಲ್ಲಿ ಗೋಲ್ಡ್ ರೇಟ್ ಕೆಲವು ಮಟ್ಟಿಗೆ ಇಳಿಕೆಯನ್ನು ಕಂಡಿತ್ತು, ಜೊತೆಗೆ ಏರಿಕೆ ಕೂಡ ಆಗಿತ್ತು. 2025ರಲ್ಲಿ ಈ ಬಂಗಾರದ ದರದ ಏರಿಳಿತವನ್ನು ನೋಡಿದಂಥ ಜನ 2026ರಲ್ಲಿ ಕಡಿಮೆ ಆಗಬಹುದು ಅನ್ನೋ ಭರವಸೆಯನ್ನು ಇಟ್ಕೊಂಡಿದ್ರು. ಹೊಸ ವರ್ಷದ ಮೊದಲ ದಿನ ಬಂಗಾರದ ಬೆಲೆ ಸ್ವಲ್ಪ ಕುಸಿತವನ್ನು ಕಂಡಿತು. ಇದನ್ನು ನೋಡಿ ಸಮಾಧಾನ ಕೂಡ ಆಗಿತ್ತು. ಆದ್ರೀಗ ಅದೇ ಬಂಗಾರದ ಬೆಲೆ ಮತ್ತೆ ಗಗನಕ್ಕೇರ್ತಾ ಇದೆ ವೀಕ್ಷಕರೇ. ಇವತ್ತೂ ಕೂಡ ಗೋಲ್ಡ್ ರೇಟ್ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದು ಆಭರಣ ಪ್ರಿಯರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಇನ್ನೇನಪ್ಪ ಹೊಸ ವರ್ಷ ಬಂತು, ಸ್ವಲ್ಪ ಮಟ್ಟಿಗಾದರೂ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತ ಕಾಯ್ತಿದ್ದವರಿಗೆ ನಿರಾಸೆಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಕ್ರಾಂತಿ ಕೂಡ ಬರ್ತಾ ಇದೆ. ಹಬ್ಬಕ್ಕೆ ಸ್ವಲ್ಪ ಆದರೂ ಬಂಗಾರ ತೆಗೆದುಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದವರಿಗೆ ಇವತ್ತಿನ ಬೆಲೆ ಏರಿಕೆ ನಿಜಕ್ಕೂ ಶಾಕನ್ನು ಕೊಟ್ಟಿದೆ. ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆ ಕೂಡ ದಿಢೀರಂತ ಏರಿಕೆಯಾಗಿದೆ. ಒಂದಲ್ಲ ಎರಡಲ್ಲ, ಪ್ರತಿ ಕೆಜಿ ಬೆಳ್ಳಿ ಬೆಲೆ ಬರೋಬ್ಬರಿ 10,000 ರೂಪಾಯಿ ಏರಿಕೆಯಾಗಿದೆ. ಇನ್ನು ಕಳೆದ ವಾರ ನೋಡೋದಾದರೆ ಗೋಲ್ಡ್ ರೇಟ್ ಏರಿಳಿತವನ್ನು ಕಂಡಿತ್ತು. ಆದರೆ ಈ ವಾರ ಮತ್ತೆ ಗಗನಕ್ಕೇರಿದೆ. ಯಾಕಪ್ಪ ಈ ಗೋಲ್ಡ್ ರೇಟ್ ಪದೇ ಪದೇ ಏರಿಕೆ ಆಗ್ತಾ ಇದೆ ಅಂತ ನೋಡೋದಾದರೆ ಅಮೆರಿಕದ ಆರ್ಥಿಕ ನೀತಿಗಳ ಕಾರಣ. ಈ ಆರ್ಥಿಕ ನೀತಿಗಳ ಕಾರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಗೋಲ್ಡ್ ರೇಟ್ ಏರಿಕೆ ಆಗ್ತಾನೇ ಇದೆ. ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಿದೆ. ಭಾರತ ಮತ್ತು ಚೀನಾದಂಥ ದೇಶಗಳ ಮೇಲೆ ಸುಂಕವನ್ನು ವಿಧಿಸೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ನೀಡಿದರು. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಿಸಿದಂಥ ಮಸೂದೆಗೂ ಕೂಡ ಸಮ್ಮತಿಯನ್ನು ನೀಡಲಾಯಿತು. ಇದೀಗ ಅದೇ ಕಾರಣಕ್ಕೆ ಗೋಲ್ಡ್ ರೇಟ್ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಇದಿಷ್ಟೇ ಅಲ್ಲ, ಯುಎಸ್ ಇರಾನಿ ಉದ್ವಿಗ್ನತೆ ಏನಿದೆ, ಜೊತೆಗೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿರೋದ್ರಿಂದ ಕೂಡ ಹೂಡಿಕೆದಾರರು ಏನಿದ್ದಾರೆ, ಈ ಇನ್ವೆಸ್ಟರ್ಸ್ ಏನಿದ್ದಾರೆ ಸುರಕ್ಷಿತ ಹೂಡಿಕೆಗಳನ್ನು ಹುಡುಕ್ತಾ ಇದ್ದಾರೆ. ಹೀಗಾಗಿ ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಗೋಲ್ಡ್ ಏನಿದೆ ಇದು ಒಂದು ಸುರಕ್ಷಿತ ಹೂಡಿಕೆ. ಇದರಿಂದಾಗಿ ಬಂಗಾರದ ಬೆಲೆ ತನ್ನ ನಾಗಾಲೋಟವನ್ನು ಮುಂದುವರಿಸಿದೆ. ಹಾಗಿದ್ರೆ ಈಗ ಗೋಲ್ಡ್ ರೇಟ್ ಎಷ್ಟಿದೆ ಅದನ್ನು ನೋಡೋಣ. 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಏನಿದೆ ಪ್ರತಿ 10 ಗ್ರಾಮ್ಗೆ 1,690 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ 1,42,150 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ ಗೋಲ್ಡ್ ಇದೂ ಕೂಡ 1,550 ರೂಪಾಯಿ ಏರಿಕೆಯಾಗುವ ಮೂಲಕ 1,30,300 ರೂಪಾಯಿಗೆ ತಲುಪಿದೆ. ಹಾಗಿದ್ರೆ ಈ ಬೆಲೆ ಏರಿಕೆಯನ್ನು ನಾವು ನೋಡಿದರೆ ಕಳೆದ 3 ದಿನದಲ್ಲಿ ಏನಾಗುತ್ತೆ, ಚಿನ್ನದ ಬೆಲೆ ಸುಮಾರು 3,500ಕ್ಕೂ ಹೆಚ್ಚು ಏರಿಕೆಯಾಗಿದೆ ವೀಕ್ಷಕರೇ. ಈ ಗೋಲ್ಡ್ ರೇಟ್ ಒಂದು ಕಡೆ ಆದರೆ ಈ ಬೆಳ್ಳಿ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ಇತ್ತೀಚೆಗೆ ಹೂಡಿಕೆದಾರರು ಬಂಗಾರವಷ್ಟೇ ಅಲ್ಲ, ಬೆಳ್ಳಿ ಕಡೆ ಕೂಡ ಹೆಚ್ಚು ಮುಖ ಮಾಡ್ತಿದ್ದಾರೆ. ಇವತ್ತು ಬೆಳ್ಳಿ ಬೆಲೆ ಕೂಡ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪ್ರತಿ ಕೆಜಿ ಬೆಳ್ಳಿ ಬರೋಬ್ಬರಿ 10,000 ರೂಪಾಯಿ ಏರಿಕೆಯಾಗಿದೆ. ಹಾಗಿದ್ರೆ 1 ಕೆಜಿ ಬೆಳ್ಳಿಗೆ ಎಷ್ಟಿದೆ? 1 ಕೆಜಿ ಸಿಲ್ವರ್ 2.7 ಲಕ್ಷಕ್ಕೆ ತಲುಪಿದೆ ವೀಕ್ಷಕರೇ. ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೇನಪ್ಪ ನಾವು ಚಿನ್ನವನ್ನು ಖರೀದಿಸೋದು ಬರೀ ಕನಸಾಗೆ ಉಳಿಯುತ್ತಾ ಅನ್ನೋ ಪ್ರಶ್ನೆಯಂತೂ ಮೂಡುತ್ತೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಗೋಲ್ಡ್. ಈ ಗೋಲ್ಡ್ ಅಂದ್ರೇನೆ ಇದೀಗ
ಅದರ ಬಗ್ಗೆ ಮಾತಾಡೋದೇ ಬೇಡಪ್ಪ ಅಂತ ಅನಿಸ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಈ ಬಂಗಾರದ ಬೆಲೆ ಏರಿಕೆ ಆಗ್ತಾನೇ ಇದೆ. ಅದರಲ್ಲೂ ಭಾರತೀಯರಿಗೆ ಬಂಗಾರ ಅಂದರೆ ಕೇವಲ ಆಭರಣ ಅಷ್ಟೇ ಅಲ್ಲ, ಇದು ಒಂದು ಪರಂಪರೆ. ನಮ್ಮ ಭಾರತದಲ್ಲಿ ಬಹುಶಃ ಚಿನ್ನ ಇಲ್ಲದೇ ಇರೋ ಮನೆಯೇ ಇಲ್ಲ ಅಂತ ಅನಿಸುತ್ತೆ. ಎಂಥ ಕಡು ಬಡವರಾದರೂ ಕೂಡ 1 ಗ್ರಾಮ್ ಆದರೂ ಚಿನ್ನ ಇದ್ದೇ ಇರುತ್ತೆ. ಆದರೆ ಈಗಿನ ಗೋಲ್ಡ್ ರೇಟ್ ನೋಡ್ತಿದ್ರೆ ಚಿನ್ನವನ್ನು ಖರೀದಿಸೋದಿರಲಿ, ಅದರ ಬಗ್ಗೆ ಯೋಚನೆನೂ ಮಾಡೋದು ಬೇಡ ಅನ್ನೋ ಹಾಗಾಗಿದೆ. 2025ರ ಅಂತ್ಯದಲ್ಲಿ ಗೋಲ್ಡ್ ರೇಟ್ ಕೆಲವು ಮಟ್ಟಿಗೆ ಇಳಿಕೆಯನ್ನು ಕಂಡಿತ್ತು, ಜೊತೆಗೆ ಏರಿಕೆ ಕೂಡ ಆಗಿತ್ತು. 2025ರಲ್ಲಿ ಈ ಬಂಗಾರದ ದರದ ಏರಿಳಿತವನ್ನು ನೋಡಿದಂಥ ಜನ 2026ರಲ್ಲಿ ಕಡಿಮೆ ಆಗಬಹುದು ಅನ್ನೋ ಭರವಸೆಯನ್ನು ಇಟ್ಕೊಂಡಿದ್ರು. ಹೊಸ ವರ್ಷದ ಮೊದಲ ದಿನ ಬಂಗಾರದ ಬೆಲೆ ಸ್ವಲ್ಪ ಕುಸಿತವನ್ನು ಕಂಡಿತು. ಇದನ್ನು ನೋಡಿ ಸಮಾಧಾನ ಕೂಡ ಆಗಿತ್ತು. ಆದ್ರೀಗ ಅದೇ ಬಂಗಾರದ ಬೆಲೆ ಮತ್ತೆ ಗಗನಕ್ಕೇರ್ತಾ ಇದೆ ವೀಕ್ಷಕರೇ. ಇವತ್ತೂ ಕೂಡ ಗೋಲ್ಡ್ ರೇಟ್ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದು ಆಭರಣ ಪ್ರಿಯರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಇನ್ನೇನಪ್ಪ ಹೊಸ ವರ್ಷ ಬಂತು, ಸ್ವಲ್ಪ ಮಟ್ಟಿಗಾದರೂ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತ ಕಾಯ್ತಿದ್ದವರಿಗೆ ನಿರಾಸೆಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಕ್ರಾಂತಿ ಕೂಡ ಬರ್ತಾ ಇದೆ. ಹಬ್ಬಕ್ಕೆ ಸ್ವಲ್ಪ ಆದರೂ ಬಂಗಾರ ತೆಗೆದುಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದವರಿಗೆ ಇವತ್ತಿನ ಬೆಲೆ ಏರಿಕೆ ನಿಜಕ್ಕೂ ಶಾಕನ್ನು ಕೊಟ್ಟಿದೆ. ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆ ಕೂಡ ದಿಢೀರಂತ ಏರಿಕೆಯಾಗಿದೆ. ಒಂದಲ್ಲ ಎರಡಲ್ಲ, ಪ್ರತಿ ಕೆಜಿ ಬೆಳ್ಳಿ ಬೆಲೆ ಬರೋಬ್ಬರಿ 10,000 ರೂಪಾಯಿ ಏರಿಕೆಯಾಗಿದೆ. ಇನ್ನು ಕಳೆದ ವಾರ ನೋಡೋದಾದರೆ ಗೋಲ್ಡ್ ರೇಟ್ ಏರಿಳಿತವನ್ನು ಕಂಡಿತ್ತು. ಆದರೆ ಈ ವಾರ ಮತ್ತೆ ಗಗನಕ್ಕೇರಿದೆ. ಯಾಕಪ್ಪ ಈ ಗೋಲ್ಡ್ ರೇಟ್ ಪದೇ ಪದೇ ಏರಿಕೆ ಆಗ್ತಾ ಇದೆ ಅಂತ ನೋಡೋದಾದರೆ ಅಮೆರಿಕದ ಆರ್ಥಿಕ ನೀತಿಗಳ ಕಾರಣ. ಈ ಆರ್ಥಿಕ ನೀತಿಗಳ ಕಾರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಗೋಲ್ಡ್ ರೇಟ್ ಏರಿಕೆ ಆಗ್ತಾನೇ ಇದೆ. ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಿದೆ. ಭಾರತ ಮತ್ತು ಚೀನಾದಂಥ ದೇಶಗಳ ಮೇಲೆ ಸುಂಕವನ್ನು ವಿಧಿಸೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ನೀಡಿದರು. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಿಸಿದಂಥ ಮಸೂದೆಗೂ ಕೂಡ ಸಮ್ಮತಿಯನ್ನು ನೀಡಲಾಯಿತು. ಇದೀಗ ಅದೇ ಕಾರಣಕ್ಕೆ ಗೋಲ್ಡ್ ರೇಟ್ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಇದಿಷ್ಟೇ ಅಲ್ಲ, ಯು ಎಸ್ ಇರಾನಿ ಉದ್ವಿಗ್ನತೆ ಏನಿದೆ, ಜೊತೆಗೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿರೋದ್ರಿಂದ ಕೂಡ ಹೂಡಿಕೆದಾರರು ಏನಿದ್ದಾರೆ, ಈ ಇನ್ವೆಸ್ಟರ್ಸ್ ಏನಿದ್ದಾರೆ ಸುರಕ್ಷಿತ ಹೂಡಿಕೆಗಳನ್ನು ಹುಡುಕ್ತಾ ಇದ್ದಾರೆ. ಹೀಗಾಗಿ ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಗೋಲ್ಡ್ ಏನಿದೆ ಇದು ಒಂದು ಸುರಕ್ಷಿತ ಹೂಡಿಕೆ. ಇದರಿಂದಾಗಿ ಬಂಗಾರದ ಬೆಲೆ ತನ್ನ ನಾಗಾಲೋಟವನ್ನು ಮುಂದುವರಿಸಿದೆ. ಹಾಗಿದ್ರೆ ಈಗ ಗೋಲ್ಡ್ ರೇಟ್ ಎಷ್ಟಿದೆ ಅದನ್ನು ನೋಡೋಣ. 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಏನಿದೆ ಪ್ರತಿ 10 ಗ್ರಾಮ್ಗೆ 1,690 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ 1,42,150 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ ಗೋಲ್ಡ್ ಇದೂ ಕೂಡ 1,550 ರೂಪಾಯಿ ಏರಿಕೆಯಾಗುವ ಮೂಲಕ 1,30,300 ರೂಪಾಯಿಗೆ ತಲುಪಿದೆ. ಹಾಗಿದ್ರೆ ಈ ಬೆಲೆ ಏರಿಕೆಯನ್ನು ನಾವು ನೋಡಿದರೆ ಕಳೆದ 3 ದಿನದಲ್ಲಿ ಏನಾಗುತ್ತೆ, ಚಿನ್ನದ ಬೆಲೆ ಸುಮಾರು 3,500ಕ್ಕೂ ಹೆಚ್ಚು ಏರಿಕೆಯಾಗಿದೆ ವೀಕ್ಷಕರೇ. ಈ ಗೋಲ್ಡ್ ರೇಟ್ ಒಂದು ಕಡೆ ಆದರೆ ಈ ಬೆಳ್ಳಿ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ಇತ್ತೀಚೆಗೆ ಹೂಡಿಕೆದಾರರು ಬಂಗಾರವಷ್ಟೇ ಅಲ್ಲ, ಬೆಳ್ಳಿ ಕಡೆ ಕೂಡ ಹೆಚ್ಚು ಮುಖ ಮಾಡ್ತಿದ್ದಾರೆ. ಇವತ್ತು ಬೆಳ್ಳಿ ಬೆಲೆ ಕೂಡ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪ್ರತಿ ಕೆಜಿ ಬೆಳ್ಳಿ ಬರೋಬ್ಬರಿ 10,000 ರೂಪಾಯಿ ಏರಿಕೆಯಾಗಿದೆ. ಹಾಗಿದ್ರೆ 1 ಕೆಜಿ ಬೆಳ್ಳಿಗೆ ಎಷ್ಟಿದೆ? 1 ಕೆಜಿ ಸಿಲ್ವರ್ 2.7 ಲಕ್ಷಕ್ಕೆ ತಲುಪಿದೆ ವೀಕ್ಷಕರೇ. ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೇನಪ್ಪ ನಾವು ಚಿನ್ನವನ್ನು ಖರೀದಿಸೋದು ಬರೀ ಕನಸಾಗೆ ಉಳಿಯುತ್ತಾ ಅನ್ನೋ ಪ್ರಶ್ನೆಯಂತೂ ಮೂಡುತ್ತೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.